ನಿಮ್ಮ 6ನೇ ಗ್ಯಾರಂಟಿ ಬಂದು ಆಶಾ ಕಾರ್ಯಕರ್ತರು ಇವತ್ತು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪದೇ ಪದೇ ಬಂದು ಧರಣಿ ಕೂತ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಅವರ ಸಮಸ್ಯೆಗೆ ಪರಿಹಾರವನ್ನ ಇನ್ನು ಎಷ್ಟು ವರ್ಷ ಬೇಕಾಗಿದೆ, ಆ ಪರಿಹಾರ ಕೊಡಕ್ಕೆ ನಿಮ್ಗೆ ಇನ್ನು ಎಷ್ಟು ವರ್ಷ ತಗೊಳ್ತಿದ್ದೀರಾ ಅನ್ನೋದು ನನ್ನ ಕ್ವಶನ್. ಗೃಹಲಕ್ಷ್ಮಿಯರು ಆರಾಮಾಗಿದ್ದಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದಕ್ಕೆ. ತಮ್ಮ ಹೆಸರು? ಅಂಜನಗೌಡ ಅವರೇ, ಭಾಳ ಸಂತೋಷ. ನೀವೆಲ್ಲ ಮಹಿಳೆಯರು ನನಗೆ ಭಾಳ ಆತ್ಮೀಯರು ಅಂತ ನಿಮ್ಮ ವಿರೋಧಿಗಳೇನು ನಾನಲ್ಲ. ಆದರೆ ಒಂದು ತಮ್ಮ ಗಮನಕ್ಕೆ ನಾನು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬಂದಿದೆ ಮಹಿಳೆಯರಿಗೋಸ್ಕರ ಭಾಳಷ್ಟು ಅನುಕೂಲ ಆಗುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಈ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಪಶು ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಕೃಷಿ ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ. ಚೂಸ್ ಮಾಡಿ ಮಹಿಳೆಯರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಬರೀ 2,500 ರೂಪಾಯಿಯನ್ನು ಕೊಡುತ್ತೆ, 9,500 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ, ಅದು ಕಾಂಗ್ರೆಸ್ ಸರ್ಕಾರ. ಆಶಾ ಕಾರ್ಯಕರ್ತರಿಗೂ ಕೂಡ ನಮ್ಮ ಸರ್ಕಾರನ ನಾವು ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮತ್ತು ಆಶಾ ಕಾರ್ಯಕರ್ತರಿಗೆ ಯಾವಾಗ ಹಣವನ್ನು ಜಾಸ್ತಿ ಮಾಡಿದೆ, ಗೌರವ ಹಣ ಅಂತ ಹೇಳಿ, ಗೌರವ ಧನ ಅಂತ ಹೇಳ್ತೀವಿ ನಾವು ಅವ್ರಿಗೆ, ಇನ್ಸೆಂಟಿವ್ ಗೌರವ ಧನವನ್ನು ಹೆಚ್ಚಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಹೋದ ವರ್ಷ ಬಜೆಟ್ನಲ್ಲಿ ನಾವು 2,000 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ದೀವಿ. ನಮ್ಮ ಗ್ಯಾರಂಟಿ ಏನು, ಕನಿಷ್ಠ ಅವರ ಪೇಮೆಂಟ್ ಅಂತ ಅದು 14,000 ಚಿಲ್ಲರೆ ಆಗುತ್ತೆ. ಈಗಾಗಲೇ ಅವ್ರಿಗೊಂದು 12,000 ಬರ್ತಾ ಇದೆ. ಮುಂದಿನ ವರ್ಷ ನಾನೇ ಅದಕ್ಕೆ ಬೆನ್ನು ಹತ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ, ಆಶಾ ವರ್ಕರ್ಗೆ ಮಧ್ಯಾಹ್ನ ಬಿಸಿ ಊಟ ಅಡುಗೆ ಮಾಡ್ತಾ ಇರುವಂಥವ್ರನ್ನೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಮಹಿಳೆಯರು ನೇಮಿಸಿದೆ. ಇವ್ರಿಗೆಲ್ಲರಿಗೂ ಕೂಡ ಮುಂದಿನ ಬಜೆಟ್ನಲ್ಲಿ 2,000 ಏರಿಸಿದ್ರೆ ಅವರ ಕನಿಷ್ಠ ವೇತನ ಅವರಿಗೆ ಅನುಕೂಲ ಆಗ್ತಿದೆ. ಅದಕ್ಕೆ ನಾನು ಇನಿಷಿಯೇಟಿವ್ ತಗೊಳ್ತೀನಿ. ಬಟ್ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಇಲ್ಲಿ ಸುಮಾರು ಜನ BJPಯವರು ಇದ್ದಾರೆ. ತಮ್ಮ ಸರ್ಕಾರ, ನನ್ನ 3 ವರ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಹಳಷ್ಟು ಚೆನ್ನಾಗಿ ನಾವು ಕಾರ್ಯಭಾರವನ್ನ ನಿರ್ವಹಿಸಿದ್ದೇವೆ. ಕಳೆದ ಬಾರಿ ತಮ್ಮ ಸರ್ಕಾರ ಏನಿತ್ತು, 4 ವರ್ಷದಲ್ಲಿ ತಮ್ಮ ಸರ್ಕಾರ ಏನಿತ್ತು, ಅದು ಬಿಟ್ಟು ಹೋದಂತ 2.5 ಲಕ್ಷ ಕೋಟಿ ರೂಪಾಯಿ, ಏನು 2.5 ಲಕ್ಷ ಕೋಟಿ ಅವೈಜ್ಞಾನಿಕವಾಗಿ ಟೆಂಡರ್ ಅನ್ನ ಮಾಡಿ ವರ್ಕ್ ಆರ್ಡರ್ ನ ಕೊಟ್ಟು ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರುವಂತ ಕೆಲಸಗಳಿಗೆ 2.5 ಲಕ್ಷ ಕೋಟಿ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿರೋದಕ್ಕೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೀಗಿದೆ. ಸಿದ್ದರಾಮಯ್ಯನವರು ಇರೋದ್ರಿಂದ ಅದನ್ನ ಹೊಂದಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ.